ಇವತ್ತು ಫಸ್ಟ್ನೇ ದಿನ ಕಾಲೇಜಿಗೆ ಹೊಂಟವಿ. ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ದಿನ ಫಸ್ಟ್ನೇ ದಿನ ಏನಕ್ಕಂತ ಗೊತ್ತಿಲ್ಲ. ಗೊತ್ತು. ನಾನು ನಿಮ್ಮ ಪ್ರೀತಿಯ ಖದರ್ ಕನ್ನಡಿಗ. ಮಾತಲ್ಲೇ ಬಾರಿಸೋಣ ಕನ್ನಡದ ಡಮರುಗ ಅಂತ ಹೇಳ್ತಾ ಇವತ್ತಿನ ನೋಡೋದಲ್ಲಿ ನನ್ನ ಡಿಗ್ರಿ ಕಾಲೇಜ್ನ ಮೊದಲೇ ದಿನ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಮತ್ತೆ ನನ್ನ ದಿನಚರಿಯ ಬಗ್ಗೆ, ಫಸ್ಟ್ ಆಫ್ ಆಲ್ ನಾನು ಯಾವ ಕಾಲೇಜಿಗೆ ಅಡ್ಮಿಷನ್ ಮಾಡ್ಸೀನಿ ಅನ್ನೋದ್ರ ಬಗ್ಗೆ ಪೂರ್ತಿ ವಿಡಿಯೋ ಕಾಮಿಡಿ ಜೊತೆಗೆ ಸಖತ್ತಾಗೈತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಈ ವಿಡಿಯೋನ ಪೂರ್ತಿ ನೋಡಿ. ಸ್ನೇಹಿತರೆ, ಮೊದಲಿಗೆ ಇವತ್ತು ಮೊದಲೇ ದಿನ ಕಾಲೇಜ್ಗೆ ಹೋಗ್ಬೇಕಂತಂದು ಬೆಳಗ್ಗೆ ಬೇಗನೆ ಅಂದರೆ 6 ಗಂಟೆಗೆ ಎದ್ದು ಫ್ರೆಶಪ್ ಆಗಿ ಸಗಣಿ ಕಸ ಎತ್ತಕತ್ತ ನಮ್ಮ ಕಣಕ್ ಬಂದೆ. ಆದರೆ ಅಲ್ಲಿ ನೋಡಿದ್ರೆ ಮುಂಗ್ಸಿ ಯಾವುದೋ ಪ್ರಾಣಿನ ಬೇಟೆ ಮಾಡಿ ಅದನ್ನ ಕಚ್ಕೊಂಡು ಹೋಗ್ತಿತ್ತು. ಏನೋ ಹೋಗ್ಲಿ ಬಿಡು, ಪ್ರಕೃತಿ ನಿಯಮ. ಆದ್ರೂ ಹೊಟ್ಟೆಪಾಡಿಗೆ ಅದು ಮಾಡಕತ್ತೈತಂತಂದು ಅದಕ್ಕೆ ಏನೋ ಒಂಚೂರು ತೊಂದರೆ ಕೊಡ್ಲಿಲ್ಲಂಗೆ ದೂರ ನಿಂತ್ಕೊಂಡೆ ವಿಡಿಯೋ ಮಾಡ್ಕೊಂಡು ಅದು ಹೋದ ನಂತರ ನನ್ನ ಪಾಡಿಗೆ ನಾನು ನನ್ನ ಕೆಲಸ ಶುರು ಮಾಡ್ಕೊಂಡೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ಮಸ್ತಾಗಿ ರೊಟ್ಟಿ ಮುಳುಗೆ ಪಲ್ಯ ಊಟ ಮಾಡಿದೆ. ಮಸ್ತಾಗಿ ಉಂಡ್ಗಿಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಉದ್ರಿ ಪೋಸ್ಟ್ ಕೊಡಕತ್ತಿದ್ದೆ. ಅವಾಗ ಗೊತ್ತಾಯ್ತು ಬಸ್ಸಿಗೆ ಟೈಮ್ ಆಗೈತೆ ಅಂತಂದು. ಅದಕ್ಕೆ ವಿಡಿಯೋ ಮಾಡಕ್ ಸತ್ತಿಗೆ ಪುರ್ಸತ್ತಿಲ್ದಂಗೆ ಅವಸರದಿಲ್ಲ ಅರ್ಪಮಾಳಿಗೆ ಬಂದ್ವಿ. ಹಾಯ್ ಗಾಯ್ಸ್, ಇವತ್ತು ಫಸ್ಟ್ನೇ ದಿನ ಕಾಲೇಜಿಗೆ ಹೊಂಟವಿ. ಫಸ್ಟ್ನೇ ದಿನ ಏನಕ್ಕಂತ ಗೊತ್ತಿಲ್ಲ, ಒಟ್ಟು ಹೊಂಟವಿ. ಕಾದು ನೋಡಿ ಆಗವಲ್ದ ನನಗ. ಅತ್ತಿಂತೂ ಕಾಲೇಜ್ ದೂರ ಆದ್ರೂ ಕೂಡ ಫಸ್ಟ್ನೇ ದಿನ ಆಗಿರೋದ್ರಿಂದ ಎಕ್ಸೈಟ್ಮೆಂಟ್ ಅಲ್ಲೇ ಇಲ್ಲಿವರೆಗೂ ಕೂಡ ನಡ್ಕೊಂಡೇ ಬಂದೆ. ಆದ್ರೆ ಒಳಗಡೆ ಬಂದು ಪ್ರಕೃತಿ ಮಧ್ಯೆ ಇರುವ ನಮ್ಮ ಕಾಲೇಜಿನ ಸೌಂದರ್ಯವನ್ನು ನೋಡಿ ನಿಜವಾಗ್ಲೂ ನಡ್ಕೊಂಡು ಬಂದಿರೋ ಸುಸ್ತೆಲ್ಲ ಹೋಗೇ ಬಿಡ್ತು. ಸ್ನೇಹಿತರೆ, ನಮ್ಮ ಡಿಗ್ರಿ ಕಾಲೇಜು ನೋಡಕ್ ಮಾತ್ರ ಗೌರ್ಮೆಂಟ್ ಕಾಲೇಜು, ಆದ್ರೆ ಯಾವ ಪ್ರೈವೇಟ್ ಕಾಲೇಜ್ಗಿಂತ ಏನು ಕಮ್ಮಿ ಇಲ್ಲ. ನಮ್ಮ ಕಾಲೇಜ್ಗೆ ನಾವು ಧಕ್ಕೆ ತರುವಂತ ಕೆಲಸ ಯಾವತ್ತೂ ಮಾಡಲ್ಲ. ಹಂಗೆ ನಾವು ಇಲ್ಲಿ ಓದಿವಿ ಅಂದ್ಮೇಲೆ ಸದಾ ಚಿರಋಣಿಯಾಗಿದ್ದು ನಮ್ಮ ಕಾಲೇಜ್ಗೆ ಇನ್ನಷ್ಟು ಹಿರಿಮೆ ಮತ್ತು ಗೌರವ ತರುವಂತ ಪ್ರಯತ್ನ ಮಾಡೋದಂತರೂ ಕೊನೆವರೆಗೂ ನಿಲ್ಸಲ್ಲ. ಎದ್ರು ಸರಿ ಬಿದ್ರು ಸರಿ ಎತ್ತೋ ಕಾಲನ್ನ. ಹಂಗೆ ಕ್ಲಾಸ್ಗಳನ್ನೆಲ್ಲ ನಮ್ಮ ಸರ್ಗಳು ಚೆನ್ನಾಗಿ ಮಾಡಿದ್ರು ಅನ್ನೋ ಖುಷಿಲಿ ನಾನು ನಮ್ಮ ದೋಸ್ತ ಮನೆ ಕಡೆ ಹೊರಟ್ವಿ. ಹಂಗ ಮನಿಗ್ ಬಂದು ಕೈಕಾಲ ಮುಖ ತಕೊಂಡು ಫ್ರೆಶಪ್ ಆಗಿ ಊಟ ಮಾಡಕಂತ ಕುತ್ಕೊಂಡು, ಏನ್ ಊಟಪ್ಪ ಅಂದ್ರ ನಮ್ಮವ್ವ ರಾಗಿ ಮುದ್ದೆ ಅವ್ರಿಗೆ ಕಾಳು ಸಾರು ಮಾಡಿದ್ಲು. ಅದಕ್ಕೆ ಶಿಸ್ತಾಗಿ ಚಕ್ಲ ಮಕ್ಳ ಹಾಕೇನ್ ಕುತ್ಕೊಂಡು ಮಸ್ತಾಗಿ ಊಟ ಮಾಡ್ಬೇಕನ್ನತ್ಲಿಗೆ ನೆನಪಾಗಿದ್ದು ನಿಂಬೆ ಹುಳಿ ಇದ್ರೆ ಸಖತ್ತಾಗಿರ್ತೈತೆ ಅಂತಂದು ಅದಕ್ಕೆ ನಿಂಬೆ ಹಣ್ಣು ತಗೊಂಡು ಮಸ್ತಾಗಿ ಹಿಂಡ್ಕೊಂಡು ಸಖತ್ತಾಗಿ ಊಟ ಮಾಡಕ್ ಶುರು ಮಾಡಿದೆ. ಊಟ ಗೀಟ ಮಾಡ್ಕೊಂಡು ನಮ್ಮೂರಾಗ ಸಂತಿ ಇತ್ತು. ನಮ್ಮವ್ವ ತರಕಾರಿ ತರಕಂತ ಸಂತಿಗೆ ಹೋಗಿದ್ಲು. ನಾನು ಚೀಲ ಹಚ್ಕೊಂಬರಕಂತ ಹೋಗಿದ್ದೆ. ವಿಶೇಷತೆ ಏನಪ್ಪ ಅಂದ್ರೆ ನಮ್ಮೂರ್ ಸಂತೆಗ ಜನಗಳಿಗಿಂತ ಜಾಸ್ತಿ ಎಮ್ಮಿಗಳದೇ ಅವಳಿ ಇರ್ತತ್ ನೋಡ್ರಿ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ.
ಅಂತೂ ಇಂತೂ ಸಂತಿ ಚೀಲ ತಗೊಂಡು ಮನೆಗೆ ಬಂದು ಚೀಲ ಇಟ್ಟು ಒಂದು ಕ್ಯಾರೆಟ್ ತಗೊಂಡು ನೀರಲ್ಲಿ ಸ್ವಚ್ಛಾಗಿ ತೊಳ್ಕೊಂಡು ತಿನ್ನಕ್ಕೆ ಶುರು ಮಾಡಿದೆ. ನೀವು ಇದೇ ಥರ ಹಸಿ ತರಕಾರಿ ತಿನ್ಕೊಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.